ರೈಲ್ವೆ ಮಾರ್ಗ ಪೂರ್ತಿಗೊಳಿಸಲು ಮತ್ತು ಲೋಕಾಪುರ ನಿಲ್ದಾಣದ ತನಕ ರೈಲು ಸಂಚಾರ ಪ್ರಾರಂಭಿಸಬೇಕು ಮತ್ತು ಲೋಕಾಪುರದಿಂದ ಧಾರವಾಡದ ತನಕ ರೈಲ್ವೆ ಮಾರ್ಗದ ಕುರಿತು ಸರ್ವೆ ಮಾಡಲು ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ರೈಲ್ ರೋಕೋ ಕಾರ್ಯಕ್ರಮ ನಡೆಯಿತು. ಬಸವ ಎಕ್ಸ್‌ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು. ಬಸವ ಎಕ್ಸ್‌ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಲೇಬೇಕು. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಲೇಬೇಕು. ಎಲ್ಲ ಮನೆಗೆ ರೈಲು ಬೇಕೇ ಬೇಕು. 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 ಈ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರು ಆದ ಕುತ್ಬುದ್ದೀನ್ ಕಾಜಿ ಅವರು, ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿ ಕೊಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಮಂಜೂರು ಮಾಡಿಸಲಾಗಿದೆ. ಲೋಕಾಪುರದವರೆಗೆ ಮಾರ್ಗ ನಿರ್ಮಾಣ ಕಾರ್ಯ ಮುಗಿದು ಮುಂದೆ ಕುಡಚಿವರೆಗೆ ರೈಲು ಮಾರ್ಗ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂದ್ರೆ ಲೋಕಾಪುರದಿಂದ ಧಾರವಾಡದ ತನಕ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಬೇಕು. ಇಲ್ಲಿ ಐತಿಹಾಸಿಕ ಧಾರ್ಮಿಕ ಸ್ಥಳಗಳು ಇದೆ. 1 ವರ್ಷದಲ್ಲಿ ಸುಮಾರು 1 ಕೋಟಿ ಜನ ಯಲ್ಲಮ್ಮನ ಜಾತ್ರೆಗೆ ಜನ ಬರ್ತಾರೆ. ಅದೇ ರೀತಿ ಶಿರಸಂಗಿ ಕಾಳಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. 2016-17ರಲ್ಲಿ ಈ ಮಾರ್ಗದ ಸರ್ವೆ ಕೂಡ ಆಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈಲ್ವೆ ಬೋರ್ಡ್ಗೆ ಸರಿಯಾದ ಮಾಹಿತಿ ಹೋಗಿಲ್ಲ. ಕೂಡಲೇ ಲೋಕಾಪುರದಿಂದ ಧಾರವಾಡದ ತನಕ ರೈಲ್ವೆ ಮಾರ್ಗದ ಸರ್ವೆ ಆಗಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ತೀವ್ರಗೊಳಿಸುತ್ತೀವಿ ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಂತೆ ಲೋಕಾಪುರದಿಂದ ರಾಮದುರ್ಗ, ಸೌದತ್ತಿ ಯಲ್ಲಮ್ಮ, ಧಾರವಾಡ ಇದು ಬಹಳ ಮುಖ್ಯವಾದಂತದ್ದು. ಉತ್ತರ ಕರ್ನಾಟಕದ ಜೀವನಾಡಿ, ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಒಂದು ಹೊಸ ರೈಲು ಮಾರ್ಗ 19ರಾಗ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಆದರೆ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ. ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ 3 ಸರ್ವೆ ಬರ್ತಾವೆ. ಒಂದು ಕಮರ್ಷಿಯಲ್, ಒಂದು ಇಂಜಿನಿಯರಿಂಗ್, ಒಂದು ಟ್ರಾಫಿಕ್. ಈ 3 ಸರ್ವೆದೊಳಗೆ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಎಲ್ಲ ಭಾಗದ ಸಂಸದರು, ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿವ್ರು ಎಲ್ಲ ಹೋರಾಟ ಸಮಿತಿಯವರು. ಅದರಂತೆ ಈ ಬಜೆಟ್ನೊಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕೆ ಇವತ್ತು ಹೋರಾಟ ಮಾಡಕತ್ತೀವಿ. ಅದರಂತೆ ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯ ಜನರಿಗೆ ಮೀಟರ್ ಗೇಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲು ಸಿಗ್ತಿತ್ತು, ಗುಂಡ್ಕಲ್ಗೆ ರೈಲು ಸಿಗ್ತಿತ್ತು, ಬೆಂಗಳೂರಿಗೆ ಬಾಂಬೆಗೆ ನೇರವಾಗಿ ರೈಲು ಸಿಗ್ತಿತ್ತು. ಇದು ಬ್ರಾಡ್ಗೇಜ್ ಆಗಿ ಅಂದರೆ ಮೀಟರ್ ಗೇಜ್ ಇದ್ದದನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೈಲು ಕೊಡ್ರಿ, ನಮಗೆ ಗುಂಟ್ಕಲ್ಗೆ ಹೋಗಿ ಟ್ರೈನ್ ಕೊಡ್ರಿ, ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ, ಅದು ಬಾಗಲಕೋಟೆ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಡಿಸ್ರಿ ಅಂತೇಳಿ ನಾವು ಒತ್ತಾಯ ಮಾಡೋದು. ಇಲಾಖೆಯ ದಿಟ್ಟತನ, ಅವರು ಮಾಡಿದಂಥ ಜನದ್ರೋಹಿ ಕೆಲಸ, ಜನರ ಒಂದು ನ್ಯಾಯ ಸಮೇತ ಬೇಡಿಕೆಗೆ ತಡೆ ಒಡ್ತಾರಂದರೆ ಅವ್ರಿಗಿಂತ ಭ್ರಷ್ಟಾಚಾರಿಗಳು, ಅವರಂಥ ದುಶ್ಯಾಸನಗಳು ನಾವು ಎಲ್ಲೇ ನೋಡಿಲ್ಲ. ಯಾಕಂದರೆ ಕಳೆದ 30 ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ. ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ. ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನವಿರೋಧಿ ಅದಾರ ಅನ್ನುವಂಥದ್ದು ನೀವೇ ವಿಚಾರ ಮಾಡಿ. ನಿರಂತರ ನಾನು ಜೀವ ಇರೋ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ, ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ, ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ. ಇಡೀ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ನನ್ನ ಜೊತೆ ಅದಾರೆ, ನನ್ನ ಕರೆಗೆ ಬರ್ತಾರೆ, ನನಗೆ ಗೌರವ ಕೊಡ್ತಾರೆ. ನಾನು ಹೋರಾಟ ನಿರಂತರ ಮಾಡ್ತೀನಿ. ರೈಲ್ವೆ ನಿಲ್ದಾಣ ಎದುರು ಪ್ರತಿಭಟನೆ ಹೋರಾಟದ ಸ್ಥಳಕ್ಕೆ ಬಂದ ರೈಲ್ವೆ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ಲೋಕಾಪುರದಿಂದ ಧಾರವಾಡದ ತನಕ ರೈಲ್ವೆ ಮಾರ್ಗದ ಕುರಿತು ರೈಲ್ವೆ ಹೋರಾಟ ಸಮಿತಿಯ ಸದಸ್ಯ ಎಂಕೆ ಯಾದವಾಡ ಅವರು ಮನವಿ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಎಆರ್ ಪಠಾಣ್, ಚಂದ್ರು ಮಾಳದಕರ್, ಆಫ್ತಾಬ್ ಸರ್ಮುಲ್ಲಾ ಹೋರಾಟದಲ್ಲಿ ಭಾಗಿಯಾಗಿದ್ರು.